ಹಿಂದೂಗಳ ಮೇಲೆ ನಡೆದಿರತಕ್ಕಂತಹ ದೌರ್ಜನ್ಯವನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯು ಬೃಹತ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಧಿಕ್ಕಾರವನ್ನ ಕೂಗಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ನರಮೇಧವನ್ನ ವಿರೋಧಿಸಿ ಇವತ್ತು ಹಿಂದೂ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಏನಿದೆ, ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಸೇರಿರುವಂತದ್ದು. ಎಲ್ಲ ಒಂದು ಹಿಂದೂ ಸಂಘಟನೆಗಳೇನಿದೆ, ಹಿಂದೂ ಜನಜಾಗೃತಿ ಸಮಿತಿ ಆಗಿರ್ಬೋದು, ಶ್ರೀರಾಮ್ ಸೇನೆ ಆಗಿರ್ಬೋದು, ಎಲ್ಲಾ ಸಂಘಟನೆಗಳು ಕೂಡ ಒಟ್ಟಾಗಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಒಂದಿಷ್ಟು ನಾಯಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಬಾಂಗ್ಲಾದೇಶದಲ್ಲಿ ನರಮೇಧ ಜೋರಾಗಿ ನಡೀತಾ ಇದೆ, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ? ಬಾಂಗ್ಲಾದೇಶದಲ್ಲಿ ಏನು ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಿನೇ ದಿನೇ ಅತ್ಯಾಚಾರ ಇರಬಹುದು, ಅವರ ಬರ್ಬರವಾಗಿ ಹತ್ಯೆ ನಡೀತಾ ಇದೆ. ಹತ್ಯೆಯನ್ನು ಖಂಡಿಸಿ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಏನು ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಭಾರತದಲ್ಲಿ ಕರೆಸಿಕೊಂಡು ಅವರಿಗೆ ಸುರಕ್ಷಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ಈ ಆಂದೋಲನದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಏನು ಹಲವು ಕಡೆಗಳಲ್ಲಿ ಹಲವಾರು ಏರಿಯಾದಲ್ಲಿ ಲಕ್ಷಾಂತರ ಜಿಹಾದಿ ಬಾಂಗ್ಲಾದೇಶಿಗರಿದ್ದಾರೆ. 2 ದಿವಸದ ಹಿಂದೆ ಆಟೋದಲ್ಲಿ ರಾಜಾರೋಷವಾಗಿ ವಿಡಿಯೋ ಮಾಡ್ತಾರೆ. ಬೆಂಗಳೂರಿನಲ್ಲಿ ಬರ್ಬೋದು, ಬೆಂಗಳೂರಿನಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಗೆ ಲೈಸೆನ್ಸ್ ಸಿಗತ್ತೆ, ಅವರಿಗೆ ಆಧಾರ್ ಕಾರ್ಡ್ ಸಿಗತ್ತೆ, ರೇಷನ್ ಕಾರ್ಡ್ ಸಿಗತ್ತೆ ಅಂತ ಹೇಳಿದ್ರೆ ಬೆಂಗಳೂರು ಪೊಲೀಸ್ ಕಮಿಷನ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಎಷ್ಟು ಬಾಂಗ್ಲಾದೇಶಿ ಜಿಹಾದಿಗಳು ಭಾರತದ ಕರ್ನಾಟಕದಲ್ಲಿ ಇದ್ದಾರೆ, ಅದರಲ್ಲೂ ಬೆಂಗಳೂರಿನಲ್ಲಿ ಇದ್ದಾರೆ, ಅವರನ್ನ ಹೊರಗಟ್ಟಿಸಬೇಕು ಅಂತ ಹೇಳಿ ಇವತ್ತಿನ ಈ ಆಂದೋಲನದಲ್ಲಿ ಸಮಸ್ತ ಹಿಂದೂಗಳು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಈ ಹಿಂದೆ ಕೂಡ ಧ್ವನಿ ಎತ್ತಿದ್ರೆ, ಇದೀಗ ಮತ್ತೆ ಧ್ವನಿ ಎತ್ತುತ್ತಾ ಇದ್ರ, ನಿಮ್ಮ ಹೋರಾಟದ ಮೂಲ ಉದ್ದೇಶ? ಈಗಾಗಲೇ ನಾವು ಬೆಂಗಳೂರು ನಗರ ಪೊಲೀಸರು ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ಈಗ ಹೋರಾಟ ಮಾಡುವಂತ ಅನಿವಾರ್ಯತೆ ಆಗಿದೆ. ನೀವು ಎಲ್ಲೋ ಬಾಂಗ್ಲಾ ಪ್ರಧಾನಿಯನ್ನು ಕರ್ಕೊಂಡ್ಬಂದು ಸುರಕ್ಷಿತವಾಗಿ ಭಾರತದಲ್ಲಿ ಇಟ್ಟುಕೊಂಡು ಭಾರತದ ಹಿಂದೂಗಳ ನರಮೇಧ ರಕ್ತ ಹರಿತಿದ್ರು ಕೂಡ ಪ್ರಧಾನಮಂತ್ರಿಯವರು ಮೌನವಾಗಿರೋದು ಕಾರಣ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ನೀವು ಇಸ್ಲಾಮಿಗರಿಗೆ ಭಯ ಬೀಳುವಂತ ಪರಿಸ್ಥಿತಿ ಆಗಿದೆ ಅನ್ಕೊಂತಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಇದಕ್ಕೆ ಕೊಡಬಾರದು. ಇಮಿಡಿಯೇಟ್ಲಿ ಅಲ್ಲಿರುವಂತಹ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ನಿಲ್ಲಬೇಕು. ನೀವು ಏನು ಹೇಳಿದ್ರಿ ಕಳೆದ 15 ವರ್ಷಗಳಿಂದ ನೀವು ಹೇಳಿದಿನೆಲ್ಲ ನಾವು ಪಾಲಿಸಿಕೊಂಡು ಬರ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದ್ರೆ, ಈಗ ಯೋಗಿಜಿ ಅವರು ಹೇಳಿದ್ದಾರೆ, ಅದೇ ಮಾತನ್ನ ಸಮಸ್ತ ಹಿಂದೂ ಸಂಘಟನೆಯವರು ಹೇಳ್ತಾ ಇದ್ದೀವಿ. ಒಂದು ವೇಳೆ ಕೇಂದ್ರ ಸರ್ಕಾರಕ್ಕೆ ಬಾಂಗ್ಲಾದೇಶದ ಜಿಹಾದಿಗಳನ್ನು ಮಟ್ಟ ಹಾಕಲು ಆಗಲಿಲ್ಲ ಅಂದ್ರೆ, ನಮ್ಮ ಹಿಂದೂಗಳಿಗೆ ರಕ್ಷಣೆ ಕೊಡೋದಕ್ಕೆ ಆಗಿಲ್ಲ ಅಂದ್ರೆ, ಸ್ವತಃ ಸಂಘಟನೆಗಳೇ ಇಳಿದು ರಕ್ಷಣೆಗೆ ಇಳಿದ್ರೆ ನಿಮಗೂ ಕೂಡ ಮುಂದೆ ಹಿಂದಿನ ಬಾಂಗ್ಲಾದ ಪರಿಸ್ಥಿತಿ ಏನಾಯ್ತು ಅದನ್ನ ನೀವು ಎದುರಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹಿಂದೂ ನಾಯಕರುಗಳ ಆಕ್ರೋಶ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಇದರಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಂದೂಗಳ ಮೇಲೆ ನಡೆದಿರತಕ್ಕಂತಹ ದೌರ್ಜನ್ಯವನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯು ಬೃಹತ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಧಿಕ್ಕಾರವನ್ನ ಕೂಗಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ನರಮೇಧವನ್ನ ವಿರೋಧಿಸಿ ಇವತ್ತು ಹಿಂದೂ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಏನಿದೆ, ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಸೇರಿರುವಂತದ್ದು. ಎಲ್ಲ ಒಂದು ಹಿಂದೂ ಸಂಘಟನೆಗಳೇನಿದೆ, ಹಿಂದೂ ಜನಜಾಗೃತಿ ಸಮಿತಿ ಆಗಿರ್ಬೋದು, ಶ್ರೀರಾಮ್ ಸೇನೆ ಆಗಿರ್ಬೋದು, ಎಲ್ಲಾ ಸಂಘಟನೆಗಳು ಕೂಡ ಒಟ್ಟಾಗಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಒಂದಿಷ್ಟು ನಾಯಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಬಾಂಗ್ಲಾದೇಶದಲ್ಲಿ ನರಮೇಧ ಜೋರಾಗಿ ನಡೀತಾ ಇದೆ, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ? ಬಾಂಗ್ಲಾದೇಶದಲ್ಲಿ ಏನು ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಿನೇ ದಿನೇ
ಅತ್ಯಾಚಾರ ಇರಬಹುದು, ಅವರ ಬರ್ಬರವಾಗಿ ಹತ್ಯೆ ನಡೀತಾ ಇದೆ. ಹತ್ಯೆಯನ್ನು ಖಂಡಿಸಿ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಏನು ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಭಾರತದಲ್ಲಿ ಕರೆಸಿಕೊಂಡು ಅವರಿಗೆ ಸುರಕ್ಷಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ಈ ಆಂದೋಲನದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಏನು ಹಲವು ಕಡೆಗಳಲ್ಲಿ ಹಲವಾರು ಏರಿಯಾದಲ್ಲಿ ಲಕ್ಷಾಂತರ ಜಿಹಾದಿ ಬಾಂಗ್ಲಾದೇಶಿಗರಿದ್ದಾರೆ. 2 ದಿವಸದ ಹಿಂದೆ ಅಷ್ಟೇ ಆಟೋದಲ್ಲಿ ರಾಜಾರೋಷವಾಗಿ ವಿಡಿಯೋ ಮಾಡ್ತಾರೆ. ಬೆಂಗಳೂರಿನಲ್ಲಿ ಬರಬಹುದು, ಬೆಂಗಳೂರಿನಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಗೆ ಲೈಸೆನ್ಸ್ ಸಿಗತ್ತೆ, ಅವರಿಗೆ ಆಧಾರ್ ಕಾರ್ಡ್ ಸಿಗತ್ತೆ, ರೇಷನ್ ಕಾರ್ಡ್ ಸಿಗತ್ತೆ ಅಂತ ಹೇಳಿದ್ರೆ ಬೆಂಗಳೂರು ಪೊಲೀಸ್ ಕಮಿಷನ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಎಷ್ಟು ಬಾಂಗ್ಲಾದೇಶಿ ಜಿಹಾದಿಗಳು ಭಾರತದ ಕರ್ನಾಟಕದಲ್ಲಿ ಇದ್ದಾರೆ, ಅದರಲ್ಲೂ ಬೆಂಗಳೂರಿನಲ್ಲಿ ಇದ್ದಾರೆ, ಅವರನ್ನ ಹೊರಗಟ್ಟಿಸಬೇಕು ಅಂತ ಹೇಳಿ ಇವತ್ತಿನ ಈ ಆಂದೋಲನದಲ್ಲಿ ಸಮಸ್ತ ಹಿಂದೂಗಳು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಈ ಹಿಂದೆ ಕೂಡ ಧ್ವನಿ ಎತ್ತಿದ್ರೆ ಇದೀಗ ಮತ್ತೆ ಧ್ವನಿ ಎತ್ತುತ್ತಾ ಇದ್ದೀರಾ. ನಿಮ್ಮ ಹೋರಾಟದ ಮೂಲ ಉದ್ದೇಶ? ಈಗಾಗಲೇ ನಾವು ಬೆಂಗಳೂರು ನಗರ ಪೊಲೀಸರು ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ಈಗ ಹೋರಾಟ ಮಾಡುವಂತ ಅನಿವಾರ್ಯತೆ ಆಗಿದೆ. ನೀವು ಎಲ್ಲೋ ಬಾಂಗ್ಲಾ ಪ್ರಧಾನಿಯನ್ನು ಕರ್ಕೊಬಂದು ಸುರಕ್ಷಿತವಾಗಿ ಭಾರತದಲ್ಲಿ ಇಟ್ಟುಕೊಂಡು ಭಾರತದ ಹಿಂದೂಗಳ ನರಮೇದ ರಕ್ತ ಹರಿತಿದ್ರು ಕೂಡ ಪ್ರಧಾನಮಂತ್ರಿಯವರು ಮೌನವಾಗಿರೋದು ಕಾರಣ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಇಸ್ಲಾಮಿಗರಿಗೆ ಭಯ ಬೀಳುವಂತ ಪರಿಸ್ಥಿತಿ ಆಗಿದೆ ಅನ್ಕೊಂತಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಇದಕ್ಕೆ ಕೊಡಬಾರದು. ಇಮಿಡಿಯೇಟ್ಲಿ ಅಲ್ಲಿರುವಂತಹ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ನಿಲ್ಲಬೇಕು. ನೀವು ಏನು ಹೇಳಿದ್ರಿ ಕಳೆದ 15 ವರ್ಷಗಳಿಂದ ನೀವು ಹೇಳಿದಿನೆಲ್ಲ ನಾವು ಪಾಲಿಸಿಕೊಂಡು ಬರ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದ್ರೆ ಈಗ ಯೋಗಿಜಿ ಅವರು ಹೇಳಿದ್ದಾರೆ, ಅದೇ ಮಾತನ್ನ ಸಮಸ್ತ ಹಿಂದೂ ಸಂಘಟನೆಯವರು ಹೇಳ್ತಾ ಇದ್ದೀವಿ. ಒಂದು ವೇಳೆ ಕೇಂದ್ರ ಸರ್ಕಾರಕ್ಕೆ ಬಾಂಗ್ಲಾದೇಶದ ಜಿಹಾದಿಗಳನ್ನು ಮಟ್ಟ ಹಾಕಲು ಆಗಲಿಲ್ಲ ಅಂದ್ರೆ, ನಮ್ಮ ಹಿಂದೂಗಳಿಗೆ ರಕ್ಷಣೆ ಕೊಡೋದಕ್ಕೆ ಆಗಿಲ್ಲ ಅಂದ್ರೆ ಸ್ವತಃ ಸಂಘಟನೆಗಳೇ ಇಳಿದು ರಕ್ಷಣೆಗೆ ಇಳಿದ್ರೆ ನಿಮಗೂ ಕೂಡ ಮುಂದೆ ಹಿಂದಿನ ಬಾಂಗ್ಲಾದ ಪರಿಸ್ಥಿತಿ ಏನಾಯ್ತು ಅದನ್ನ ನೀವು ಎದುರಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹಿಂದೂ ನಾಯಕರುಗಳ ಆಕ್ರೋಶ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಇದರಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಂದೂಗಳ ಮೇಲೆ ನಡೆದಿರತಕ್ಕಂತಹ ದೌರ್ಜನ್ಯವನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯು ಬೃಹತ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಧಿಕ್ಕಾರವನ್ನ ಕೂಗಿದ್ದಾರೆ. ಆ ಕುರಿತದೊಂದು ವರದಿ ನಿಮ್ಮ ಮುಂದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ನರಮೇಧವನ್ನ ವಿರೋಧಿಸಿ ಇವತ್ತು ಹಿಂದೂ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಏನಿದೆ, ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಸೇರಿರುವಂತದ್ದು. ಎಲ್ಲ ಒಂದು ಹಿಂದೂ ಸಂಘಟನೆಗಳೇನಿದೆ, ಹಿಂದೂ ಜನಜಾಗೃತಿ ಸಮಿತಿ ಆಗಿರ್ಬೋದು, ಶ್ರೀರಾಮ್ ಸೇನೆ ಆಗಿರ್ಬೋದು, ಎಲ್ಲಾ ಸಂಘಟನೆಗಳು ಕೂಡ ಒಟ್ಟಾಗಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಒಂದಿಷ್ಟು ನಾಯಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಬಾಂಗ್ಲಾದೇಶದಲ್ಲಿ ನರಮೇಧ ಜೋರಾಗಿ ನಡೀತಾ ಇದೆ, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ? ಬಾಂಗ್ಲಾದೇಶದಲ್ಲಿ ಏನು ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಿನೇ ದಿನೇ ಅತ್ಯಾಚಾರ ಇರಬಹುದು, ಅವರ ಬರ್ಬರವಾಗಿ ಹತ್ಯೆ ನಡೀತಾ ಇದೆ. ಹತ್ಯೆಯನ್ನು ಖಂಡಿಸಿ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಏನು ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಭಾರತದಲ್ಲಿ ಕರೆಸಿಕೊಂಡು ಅವರಿಗೆ ಸುರಕ್ಷಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ಈ ಆಂದೋಲನದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಏನು ಹಲವು ಕಡೆಗಳಲ್ಲಿ ಹಲವಾರು ಏರಿಯಾದಲ್ಲಿ ಲಕ್ಷಾಂತರ ಜಿಹಾದಿ ಬಾಂಗ್ಲಾದೇಶಿಗರಿದ್ದಾರೆ. 2 ದಿವಸದ ಹಿಂದೆ ಅಷ್ಟೇ ಆಟೋದಲ್ಲಿ ರಾಜಾರೋಷವಾಗಿ ವಿಡಿಯೋ ಮಾಡ್ತಾರೆ. ಬೆಂಗಳೂರಿನಲ್ಲಿ ಬರಬಹುದು, ಬೆಂಗಳೂರಿನಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಗೆ ಲೈಸೆನ್ಸ್ ಸಿಗತ್ತೆ, ಅವರಿಗೆ ಆಧಾರ್ ಕಾರ್ಡ್ ಸಿಗತ್ತೆ, ರೇಷನ್ ಕಾರ್ಡ್ ಸಿಗತ್ತೆ ಅಂತ ಹೇಳಿದ್ರೆ ಬೆಂಗಳೂರು ಪೊಲೀಸ್ ಕಮಿಷನ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಎಷ್ಟು ಬಾಂಗ್ಲಾದೇಶಿ ಜಿಹಾದಿಗಳು ಭಾರತದ ಕರ್ನಾಟಕದಲ್ಲಿ ಇದ್ದಾರೆ, ಅದರಲ್ಲೂ ಬೆಂಗಳೂರಿನಲ್ಲಿ ಇದ್ದಾರೆ, ಅವರನ್ನ ಹೊರಗಟ್ಟಿಸಬೇಕು ಅಂತ ಹೇಳಿ ಇವತ್ತಿನ ಈ ಆಂದೋಲನದಲ್ಲಿ ಸಮಸ್ತ ಹಿಂದೂಗಳು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಈ ಹಿಂದೆ ಕೂಡ ಧ್ವನಿ ಎತ್ತಿದ್ರೆ ಇದೀಗ ಮತ್ತೆ ಧ್ವನಿ ಎತ್ತುತ್ತಾ ಇದ್ದೀರಾ. ನಿಮ್ಮ ಹೋರಾಟದ ಮೂಲ ಉದ್ದೇಶ? ಈಗಾಗಲೇ ನಾವು
ಬೆಂಗಳೂರು ನಗರ ಪೊಲೀಸರು ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವೀಗ ಹೋರಾಟ ಮಾಡುವಂತಹ ಅನಿವಾರ್ಯತೆ ಆಗಿದೆ. ನೀವು ಎಲ್ಲೋ ಬಾಂಗ್ಲಾ ಪ್ರಧಾನಿಯನ್ನು ಕರ್ಕೊಬಂದು ಸುರಕ್ಷಿತವಾಗಿ ಭಾರತದಲ್ಲಿ ಇಟ್ಟುಕೊಂಡು ಭಾರತದ ಹಿಂದೂಗಳ ನರಮೇಧ ರಕ್ತ ಹರಿತಿದ್ರು ಕೂಡ ಪ್ರಧಾನಮಂತ್ರಿಯವರು ಮೌನವಾಗಿರುವುದು ಕಾರಣ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಇಸ್ಲಾಮಿಗರಿಗೆ ಭಯ ಬೀಳುವಂತ ಪರಿಸ್ಥಿತಿ ಆಗಿದೆ ಅನ್ಸ್ಕೊಂತಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಇದಕ್ಕೆ ಕೊಡಬಾರದು. ಇಮಿಡಿಯೇಟ್ಲಿ ಅಲ್ಲಿರುವಂತಹ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ನಿಲ್ಲಬೇಕು. ನೀವು ಏನು ಹೇಳಿದ್ರಿ ಕಳೆದ 15 ವರ್ಷಗಳಿಂದ ನೀವು ಹೇಳಿದಿನೆಲ್ಲ ನಾವು ಪಾಲಿಸಿಕೊಂಡು ಬರ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದ್ರೆ ಈಗ ಯೋಗಿಜಿ ಅವರು ಹೇಳಿದ್ದಾರೆ, ಅದೇ ಮಾತನ್ನ ಸಮಸ್ತ ಹಿಂದೂ ಸಂಘಟನೆಯವರು ಹೇಳ್ತಾ ಇದ್ದೀವಿ. ಒಂದು ವೇಳೆ ಕೇಂದ್ರ ಸರ್ಕಾರಕ್ಕೆ ಬಾಂಗ್ಲಾದೇಶದ ಜಿಹಾದಿಗಳನ್ನು ಮಟ್ಟ ಹಾಕಲು ಆಗಲಿಲ್ಲ ಅಂದ್ರೆ, ನಮ್ಮ ಹಿಂದೂಗಳಿಗೆ ರಕ್ಷಣೆ ಕೊಡೋದಕ್ಕೆ ಆಗಿಲ್ಲ ಅಂದ್ರೆ ಸ್ವತಃ ಸಂಘಟನೆಗಳೇ ಇಳಿದು ರಕ್ಷಣೆಗೆ ಇಳಿದ್ರೆ ನಿಮಗೂ ಕೂಡ ಮುಂದೆ ಹಿಂದಿನ ಬಾಂಗ್ಲಾದ ಪರಿಸ್ಥಿತಿ ಏನಾಯ್ತು ಅದನ್ನ ನೀವು ಎದುರಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹಿಂದೂ ನಾಯಕರುಗಳ ಆಕ್ರೋಶ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಇದರಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.